Hello everyone, welcome back to my channel. ಸ್ನೇಹಿತರೆ, ಇವತ್ತಿನ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸ್ ಚಾಲೆಂಜ್. ಈ ಸೆಂಟೆನ್ಸ್ಗಳನ್ನ ಯಾರು ಪಕ್ಕ ಹೇಳ್ತೀರಾ ಅವರು ಫ್ಲೂಯೆಂಟ್ ಆಗಿದ್ದೀರಾ ಅಂತ ಅರ್ಥ. ತಟ್ಟಂತ ಯಾರಿಗೆ ಬೇಗ ಹೇಳಕ್ ಬರುತ್ತೆ ನೀವು ಫ್ಲೂಯೆಂಟ್ ಆಗಿದ್ದೀರಾ ಅಂತ ಅರ್ಥ. ಓಕೆ, ಸೊ ಇಲ್ಲ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಇನ್ನೂ ಕಲಿಬೇಕು ಅಂತ ಅರ್ಥ. ಓಕೆ, ಸೊ ಈ ಸೆಂಟೆನ್ಸ್ಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಈ ಸೆಂಟೆನ್ಸ್ ನಾನು ನಿಮಗೆ ಕಲ್ಸ್ಕೊಡ್ತೀನಿ. ಇಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳಿದ್ರೆ ಇದನ್ನ ಎಷ್ಟು ಬೇಗ ಎಷ್ಟು ಸ್ಪಷ್ಟವಾಗಿ ಹೇಳಕ್ಕಾಗುತ್ತೆ ಅದನ್ನ ಟ್ರೈ ಮಾಡಿ. ಓಕೆ, ಸೊ ಈ ತರ ಸೆಂಟೆನ್ಸ್ಗಳು ನಿಮಗೆ ಸ್ಪೋಕನ್ ಇಂಗ್ಲಿಷ್ ಬಹಳ ಮುಖ್ಯ. ಇದನ್ನ ಹೇಳಕ್ ಕಲ್ತ್ರೆ ಮಾತ್ರ ನೀವು ಇಂಗ್ಲಿಷ್ ಮಾತಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಓಕೆ, ರೈಟ್. ಸೊ ಸೆಂಟೆನ್ಸ್ ಯಾವ್ದಂತ ನೋಡೋಣ. ಆಕ್ಚುಲಿ ಫಾಸ್ಟ್ ಮಾಡಲ್ಸ್ ಬೇಸ್ಡ್ ಇದು. ಫಾಸ್ಟ್ ಮಾಡಲ್ಸ್ ಅಂದ್ರೆ ಆಗ ಹೋಗಿರುವಂತದ್ದು ವಿಷಯ, ಬಟ್ ಆಗಬಹುದಾದಂತದ್ದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅಂಡ್ ಆಫ್ ಕೋರ್ಸ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಆಸ್ ಯೂಶುವಲ್ ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ನೋಡೋಣ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಆಕ್ಯುರೇಟ್ ಆಗಿ ಹೇಳ್ತಾರೆ ಅಂತ ನೋಡೋಣ. ರೈಟ್, ಅವನು ಎಚ್ಚರಿಕೆ ಫಲಕವನ್ನು ನೋಡಿರಲೇಬೇಕು. ಅವನು ಎಚ್ಚರಿಕೆ ಫಲಕವನ್ನು ನೋಡಿರಲೇಬೇಕು. ಎಚ್ಚರಿಕೆ ಫಲಕ ಅನ್ನೋದಕ್ಕೆ ವಾರ್ನಿಂಗ್ ಸೈನ್ ಅಂತ ತಗೊಳ್ಳಿ. ಉಳಿದಿರೋದನ್ನ ನೀವೇ ಹೇಳಬೇಕು. ಓಕೆ, ನಿಮಗೆ 5 ಸೆಕೆಂಡ್ ಟೈಮ್. ಆಕ್ಚುಲಿ ಎಲ್ಲಾ ಸೆಂಟೆನ್ಸ್ಗೂ 5 ಸೆಕೆಂಡ್ ಟೈಮ್. ಆ 5 ಸೆಕೆಂಡ್ ಟೈಮ್ ಅಲ್ಲಿ ಹೇಳಿದ್ರೆ ಮಾತ್ರ ನಿಮಗೆ ಫ್ಲೂಯೆನ್ಸಿ ಈಸಿಯಾಗಿ ಬರುತ್ತೆ. ಅಷ್ಟು ಪಕ್ಕ ಬರಬೇಕು. ತುಂಬಾ ಜಾಸ್ತಿ ಟೈಮ್ ತಗೊಂಡ್ರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಅರ್ಥ. ಓಕೆ, ಗೊತ್ತಿಲ್ಲದೆ ಇದ್ರೆ ಟ್ರೈ ಮಾಡಿ. ಬರಲಿಲ್ಲ ಅಂದ್ರೆ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ಅದ್ರ ಮೂಲಕ ನೀವು ಕಲ್ತ್ಕೊಳ್ಳಿ. ಓಕೆ, ಬುಕ್ಕು ಪೆನ್ನು ರೆಡಿಯಾಗಿ ಇಟ್ಕೊಳ್ಳಿ. ರೈಟ್, ಅವನು ಎಚ್ಚರಿಕೆ ಫಲಕವನ್ನು ನೋಡಿರಲೇಬೇಕು. ಇದನ್ನ ಹೇಗೆ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ? ಹಿ ಮಸ್ಟ್ ಹ್ಯಾವ್ ಸೀನ್ ದ ವಾರ್ನಿಂಗ್ ಸೈನ್. ಹಿ ಮಸ್ಟ್ ಹ್ಯಾವ್ ಸೀನ್ ದ ವಾರ್ನಿಂಗ್ ಸೈನ್. ವಾರ್ನಿಂಗ್ ಸೈನ್ ಅಂದ್ರೆ ನಾನು ಹೇಳಿದ ಎಚ್ಚರಿಕೆ ಫಲಕ. ಫಲಕ ಆಗ್ಬೋದು ಅಥವಾ ಸಿಂಬಲ್ ಆಗ್ಬೋದು, ಏನಾದ್ರೂ ಆಗ್ಬೋದು. ಓಕೆ, ಎರಡನೇದು ನೋಡಿ, ನಾನು ಆ ಪರೀಕ್ಷೆಗೆ ಇನ್ನಷ್ಟು ಕಷ್ಟಪಟ್ಟು ಓದಬೇಕಿತ್ತು. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ನೋಡಿರ್ಲೇಬೇಕು ಮಸ್ಟ್ ಹ್ಯಾವ್ ಸೀನ್, ಅಥವಾ ನೋಡಿರಬಹುದು, ಖಂಡಿತ ನೋಡಿರಬಹುದು, ಮಸ್ಟ್ ಹ್ಯಾವ್ ಸೀನ್. ನೋಡಿರ್ಲೇಬೇಕು, ಮಸ್ಟ್ ಹ್ಯಾವ್ ಸೀನ್. ಓಕೆ, ನಾನು ಆ ಪರೀಕ್ಷೆಗೆ ಇನ್ನಷ್ಟು ಕಷ್ಟಪಟ್ಟು ಓದಬೇಕಾಗಿತ್ತು ಅಥವಾ ಓದಬೇಕಿತ್ತು. ಇದು ಹೇಗೆ ಹೇಳ್ತೀರಾ? ಸೊ ಇದನ್ನ ಓದಬೇಕಿತ್ತು, ಬೇಕಿತ್ತು ಅಂತ ಬಂದಾಗ ಐ ಶುಡ್ ಹ್ಯಾವ್. ಓದಲೇಬೇಕಿತ್ತು ಅಲ್ಲ, ಓದಬೇಕಾಗಿತ್ತು. ಐ ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್ ಫಾರ್ ದ ಟೆಸ್ಟ್. I failed the test. I should have studied harder for that test. If I had studied harder for that test, I would have passed. ಸೊ ಈ ತರ ಸೆಂಟೆನ್ಸ್ಗಳೆಲ್ಲ ನಾವು ಹೇಳಬೇಕಾದ್ರೆ, ಉದಾಹರಣೆಗೆ ನಾನು ಓದಬೇಕಾಗಿತ್ತು, ಟೆಸ್ಟ್ಗೆ ಚೆನ್ನಾಗಿ ಬರೆಯೋಕೆ ನಾನು ಓದಬೇಕಾಗಿತ್ತು, ನಾನು ಫೇಲ್ ಆದೆ, ನಾನು ಒಂದು ವೇಳೆ ಚೆನ್ನಾಗಿ ಓದಿದ್ರೆ ನಾನು ಪಾಸ್ ಆಗಿರ್ತಿದ್ದೆ. ಓಕೆ, ಅದು ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕಾದ್ರೆ, ಅದು ಎಲ್ಲದನ್ನು ಹೇಳಬೇಕಾದ್ರೆ ನಮಗೆ ಈ ತರ ಸೆಂಟೆನ್ಸು ಹೇಳಕ್ ಗೊತ್ತಿರಬೇಕು. ಅವಳು ನಮಗೆ ಬೇಗ ಕರೆ ಮಾಡಬಹುದಿತ್ತು. ಇದು ಹೇಗೆ ಹೇಳ್ಬೋದು? ಕ್ಲೂ ಕೊಡ್ತೀನಿ ನೋಡಿ, ಜಸ್ಟ್ ಒಂದ್ಸಲ ನೋಡ್ಬೋದು ನೀವು. ಓಕೆ, ನಾ she could have called us soon. Could have called ಬಹುದಿತ್ತು, ಮಾಡಬಹುದಿತ್ತು, ಮಾಡಕ್ಕೆ ಸಾಧ್ಯತೆ, ಮಾಡಕ್ಕೆ ಅವಳ ಕೈಲಿ ಆಗ್ತಿತ್ತು, ಅವಳು ಮಾಡಲಿಲ್ಲ. she could have called us sooner. ಓಕೆ, ಅವರು ಬೇರೆ ಮಾರ್ಗವನ್ನು ತೆಗೆದುಕೊಂಡಿರಬಹುದು. ಈ ತರದೊಂದು 20 ಸೆಂಟೆನ್ಸ್ ನಿಮ್ ಕೈಲಿ ಹೇಳಕ್ಕಾದ್ರೆ ನೀವು ಫ್ಲೂಯೆಂಟ್ ಆಗ್ತೀರ ಅಂತ ಅರ್ಥ. ಓಕೆ, ಸೊ ಇದನ್ನ ಹೇಗೆ ಹೇಳ್ಬೋದು?
ದೇ ಮೈಟ್ ಹ್ಯಾವ್ ಟೇಕನ್ ಬಹುದು ನೋಡಿ ಇಲ್ಲಿ ತೆಗೆದುಕೊಂಡಿರಬಹುದು. ದೇ ಮೈಟ್ ಹ್ಯಾವ್ ಟೇಕನ್ ಅ ಡಿಫರೆಂಟ್ ರೂಟ್. ದೇ ಮೈಟ್ ಹ್ಯಾವ್ ಟೇಕನ್ ಅ ಡಿಫರೆಂಟ್ ರೂಟ್. ಅವರು ಬೇರೆ ದಾರಿಯಲ್ಲಿ ಬರ್ತಾ ಇರಬಹುದು. ದೇ ಮೈಟ್ ಹ್ಯಾವ್ ಟೇಕನ್ ಅ ಡಿಫರೆಂಟ್ ರೂಟ್. ಅವ್ರು ಈ ದಾರಿಯಲ್ಲಿ ಬಂದಿಲ್ಲ, ಆ ದಾರಿ ತಗೊಂಡಿರ್ಬೇಕು, ಅವರು ತಗೊಂಡಿರಬಹುದು. ಓಕೆ, ನಾವು ಕಚೇರಿಯನ್ನು ಇನ್ನಷ್ಟು ಆನಂದಿಸುತ್ತಿದ್ದೆವು. ಕಚೇರಿ ಅಂದ್ರೆ ಸಂಗೀತ ಕಚೇರಿ. ಇದನ್ನ ಹೇಗೆ ಹೇಳ್ಬೋದು? ವಿ ವುಡ್ ಹ್ಯಾವ್ ಎಂಜಾಯ್ಡ್. ಓಕೆ, ಟ್ರೈ ಮಾಡಿ. ಏನ್ ಹೇಳ್ಬೋದು? ಓಕೆ, ಡಿಸ್ಪ್ಲೇ ಆಯ್ತಲ್ಲ ಆಲ್ರೆಡಿ. ವಿ ವುಡ್ ಹ್ಯಾವ್ ಎಂಜಾಯ್ಡ್ ದ ಕಾನ್ಸರ್ಟ್ ಮೋರ್. ಇನ್ನಷ್ಟು, ಮೋರ್. ವಿ ವುಡ್ ಹ್ಯಾವ್ ಎಂಜಾಯ್ಡ್ ದ ಕಾನ್ಸರ್ಟ್ ಮೋರ್. ಸೊ ವುಡ್ ಹ್ಯಾವ್ ಎಂಜಾಯ್ಡ್, ತಿದ್ದೆವು, ಆನಂದಿಸುತ್ತಿದ್ದೆವು ಅಂದ್ರೆ ಇನ್ನೂ ಎಂಜಾಯ್ ಮಾಡ್ತಿದ್ವಿ ಅಲ್ಲಿದ್ದಿದ್ರೆ. ಓಕೆ, ಸೊ ಮೈಟ್ ಹ್ಯಾವ್ ಕೊಂಡಿರಬಹುದು, ಮೈಟ್ ಹ್ಯಾವ್ ಟೇಕನ್ ತೆಗೆದುಕೊಂಡಿರಬಹುದು, ಕುಡ್ ಹ್ಯಾವ್ ಕಾಲ್ಡ್ ಕಾಲ್ ಮಾಡಬಹುದಾಗಿತ್ತು, ಶುಡ್ ಹ್ಯಾವ್ ಸ್ಟಡಿಡ್ ಸ್ಟಡಿ ಓದಬೇಕಾಗಿತ್ತು, ಮಸ್ಟ್ ಹ್ಯಾವ್ ಸೀನ್ ನೋಡಿರಲೇಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನೀವು ಅಷ್ಟು ಹೊತ್ತು ಕಾಯುವ ಅಗತ್ಯವಿರಲಿಲ್ಲ. ನೀವು ಅಷ್ಟೊತ್ತು ಕಾಯುವ ಅವಶ್ಯಕತೆ ಇರಲಿಲ್ಲ. ಇದಾಗಿ ಹೇಳ್ಬೋದು, ಯು ನೀಡ್ ನಾಟ್ ಹ್ಯಾವ್ ಆರ್ ಯು ನೀಡಂಟ್ ಹ್ಯಾವ್. ಯು ನೀಡ್ ನಾಟ್ ಹ್ಯಾವ್ ವೇಟೆಡ್ ಸೋ ಲಾಂಗ್. ಯು ನೀಡ್ ನಾಟ್ ಹ್ಯಾವ್ ವೇಟೆಡ್ ಸೋ ಲಾಂಗ್. ನೀವು ಅಷ್ಟೊತ್ತು ಕಾಯುವ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟ್, ಕೀಲಿಗಳು ನನ್ನ ಜೇಬಿನಿಂದ ಬಿದ್ದಿರಬೇಕು. ಕೀ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೆ, ಕೀಲಿ ನನ್ನ ಜೇಬಿಂದ ಬಿದ್ದಿರಬೇಕು. ಹೇಗೆ ಹೇಳ್ಬೋದು? ಬಿದ್ದಿರಲೇಬೇಕು ಅಥವಾ ಬಿದ್ದಿರಬೇಕು. ಗೆಸ್ ಮಾಡ್ತಾ ಇದ್ದೀರಾ ನೀವು, ಬಟ್ ನಿಮ್ದು ಸ್ಟ್ರಾಂಗ್ ಗೆಸ್ ಅದು. ಇದು ದ ಕೀಸ್ ಮಸ್ಟ್ ಹ್ಯಾವ್ ಫಾಲನ್ ಔಟ್ ಆಫ್ ಮೈ ಪಾಕೆಟ್. ದ ಕೀಸ್ ಮಸ್ಟ್ ಹ್ಯಾವ್ ಫಾಲನ್ ಔಟ್ ಆಫ್ ಮೈ ಪಾಕೆಟ್. ಕೀ ನನ್ನ ಜೋಬಿಂದ ಬಿದ್ದಿರಬೇಕು. ನಾನು ಅವನಿಗೆ ಆ ರಹಸ್ಯವನ್ನು ಹೇಳಬಾರ್ದಾಗಿತ್ತು. ನಾನು ಅವನಿಗೆ ಆ ಸೀಕ್ರೆಟ್ ಹೇಳಬಾರ್ದಾಗಿತ್ತು. How do you say this? I shouldn't have told him the truth or the secret. I shouldn't have told him the secret. Should not have. ಬಾರ್ದಾಗಿತ್ತು. ಪ್ಯಾಕೇಜ್ ಈಗಾಗಲೇ ತಲುಪಿರಬಹುದು. ಪ್ಯಾಕೇಜ್ ಈಗಾಗಲೇ ತಲುಪಿರಬಹುದು. How do you say that? The package may have arrived already. The package may have arrived already. Okay? ಈಗಾಗಲೇ ತಲುಪಿರಬಹುದು. ಕಾರು ಗುಡ್ಡದ ಮೇಲೆ ನಿಂತು ಹೋಗಿರಬಹುದು. ಕಾರು ಗುಡ್ಡದ ಮೇಲೆ ನಿಂತು ಹೋಗಿರಬಹುದು. ಹೇಗೆ ಹೇಳ್ಬೋದು? The car could have stalled on the hill. The car could have stalled on the hill. Okay? Right. Next. ಇನ್ನೊಂದು ನೋಡಿ. ಅವನು ತಕ್ಷಣವೇ ಕ್ಷಮೆ ಕೇಳಬೇಕಿತ್ತು. ಅವನು ತಕ್ಷಣವೇ ಕ್ಷಮೆ ಕೇಳಬೇಕಿತ್ತು. ಇದನ್ನ ಹೇಗೆ ಹೇಳ್ಬೋದು? ತಕ್ಷಣವೇ ಕ್ಷಮೆ ಕೇಳಬೇಕಿತ್ತು. ಓಕೆ, ನೆಕ್ಸ್ಟ್ ನೋಡಿ. ಇದೇನು? He should have apologized immediately. He should have apologized immediately. ಅವನು ಆಗ್ಲೇ ತಕ್ಷಣನೇ ಇಮಿಡಿಯೇಟ್ಲಿ ಕೇಳಬೇಕಾಗಿತ್ತು, ಕೇಳಲಿಲ್ಲ. ಅವಳು ಆ ಒಪ್ಪಂದಕ್ಕೆ ಒಪ್ಪುತ್ತಿರಲಿಲ್ಲ. ಅವಳು ಆ ಒಪ್ಪಂದಕ್ಕೆ ಒಪ್ಪುತ್ತಿರಲಿಲ್ಲ. ಇದು she would not have agreed to that contract. ಒಪ್ಪಂದ, contract. She wouldn't have agreed to that contract because she had some issues with the contract. Okay? ಅವರು ಬದಲಾವಣೆಯನ್ನು ಗಮನಿಸಿರಲಿಕ್ಕಿಲ್ಲ. ಇದು ಕನ್ನಡದ ಸೆಂಟೆನ್ಸ್ ಅಲ್ಲ, ನಿಮ್ಮ ಆಡು ಭಾಷೆಯಲ್ಲೇ ನೀವು ಚೇಂಜ್ ಮಾಡ್ಕೊಳ್ಳಿ. ನಾನು ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ಕೊಟ್ಟಿರ್ತೀನಿ, ನಿಮ್ಮ ಆಡು ಭಾಷೆಯಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಅವರು ಬದಲಾವಣೆಯನ್ನು ಗಮನಿಸಿರ್ಲಿಕ್ಕಿಲ್ಲ. ಇದೇನು ಹೇಳ್ಬೋದು? ದೇ ಮೈಟ್ ನಾಟ್ ಹ್ಯಾವ್ ನೋಟಿಸ್ಡ್ ದ ಚೇಂಜ್. ದೇ ಮೈಟ್ ನಾಟ್ ಹ್ಯಾವ್ ನೋಟಿಸ್ಡ್ ದ ಚೇಂಜ್. ಓಕೆ, ಮೈಟ್ ನಾಟ್ ಹ್ಯಾವ್ ನೋಟಿಸ್ಡ್. ನೋಟಿಸ್ ಅಂದ್ರೆ ಗಮನಿಸಿರೋದು. ನಾವು ದೊಡ್ಡ ಟರ್ಕಿಯನ್ನು ಖರೀದಿಸುವ ಅಗತ್ಯವಿರಲಿಲ್ಲ. ಏನ್ ಹೇಳ್ಬೋದು? We needn't have or
need not have. We need not have purchased a large turkey. We need not have purchased a large turkey. Okay. ಅವನು ವೃತ್ತಿಪರ ಕ್ರೀಡಾಪಟು ಆಗಬಹುದಿತ್ತು. ಅವನು ವೃತ್ತಿಪರ ಕ್ರೀಡಾಪಟು ಆಗಬಹುದಿತ್ತು. ಏನಂತಿದೆ ನೋಡಿ, he could have been a professional athlete. He could have been a professional athlete. Okay, right. ಇನ್ನೊಂದು 5 ಸೆಂಟೆನ್ಸ್ ನೋಡ್ಬಿಡೋಣ. ನೀವು ನಿಮ್ಮ ಛತ್ರಿಯನ್ನು ಮರೆತಿರ್ಲೇಬೇಕು ಅಥವಾ ಮರ್ತಿರ್ಬೇಕು. ಅದೇ ಗ್ಯಾರಂಟಿ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನೀವು ಮರ್ತಿರ್ಬೇಕು ನೀವು. ಓಕೆ, ಸೊ ಇರಲೇಬೇಕು, ಮರ್ತಿರಬೇಕು ಅಂತ ಬಂದಾಗ ನಾವು ಮಸ್ಟ್ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಯು ಮಸ್ಟ್ ಹ್ಯಾವ್ ಫರ್ಗಾಟನ್ ಯುವರ್ ಅಂಬ್ರೆಲಾ. ಯು ಮಸ್ಟ್ ಹ್ಯಾವ್ ಫರ್ಗಾಟನ್ ಯುವರ್ ಅಂಬ್ರೆಲಾ. ನಾನು ನನ್ನ ವ್ಯಾಲೆಟ್ ಅನ್ನು ಮನೆಯಲ್ಲಿಯೇ ಬಿಟ್ಟಿರಬಹುದು. ವ್ಯಾಲೆಟ್ ಅಂದ್ರೆ ವಾಲೆಟ್, ಲೈಕ್ ಪರ್ಸ್, ಮನಿ ಪರ್ಸ್. ಹೇಗೆ ಹೇಳ್ಬೋದು? ಐ ಮೇ ಹ್ಯಾವ್ ಲೆಫ್ಟ್ ಮೈ ವಾಲೆಟ್ ಅಟ್ ಹೋಮ್. ಐ ಮೇ ಹ್ಯಾವ್ ಲೆಫ್ಟ್. ಐ ಮೈಟ್ ಹ್ಯಾವ್ ಆರ್ ಮೇ ಹ್ಯಾವ್. ಬಿಟ್ಟಿರಬಹುದು, ಗ್ಯಾರಂಟಿ ಇಲ್ಲ. ಸಂಗೀತ ಕಚೇರಿ ಈಗಷ್ಟೇ ಪ್ರಾರಂಭವಾಗಬೇಕಾಗಿತ್ತು. ಸಂಗೀತ ಕಚೇರಿ ಇಷ್ಟೊತ್ತಿಗಾಗಲೇ ಸ್ಟಾರ್ಟ್ ಆಗಬೇಕಾಗಿತ್ತು. ಹೇಗೆ ಹೇಳ್ಬೋದು? ರೈಟ್, ದ ಕಾನ್ಸರ್ಟ್ ಶುಡ್ ಹ್ಯಾವ್ ಸ್ಟಾರ್ಟೆಡ್ ಬೈ ನೌ. ದ ಕಾನ್ಸರ್ಟ್ ಶುಡ್ ಹ್ಯಾವ್ ಸ್ಟಾರ್ಟೆಡ್ ಬೈ ನೌ. ಇಷ್ಟೊತ್ತಿಗಾಗಲೇ ಸ್ಟಾರ್ಟ್ ಆಗಬೇಕಾಗಿತ್ತು. ಇಟ್ ಶುಡ್ ಹ್ಯಾವ್ ಸ್ಟಾರ್ಟೆಡ್ ಬೈ ನೌ. ಅವನು ಇಡೀ ದಿನ ತಿಂದಿರ್ಲಿಕ್ಕಿಲ್ಲ. ಅವನು ಇಡೀ ದಿನ ಏನು ತಿಂದಿರ್ಲಿಕ್ಕಿಲ್ಲ. ಇದನ್ನ ಹೇಗೆ ಹೇಳ್ಬೋದು? He must not have eaten all day. He must not have eaten all day. May not have, might not have ಅಂತಾನು ಯೂಸ್ ಮಾಡಬಹುದು. ಬಟ್ ಇಲ್ಲಿ ಮಸ್ಟ್ ನಾಟ್ ಹ್ಯಾವ್ ನಾನು ಗ್ಯಾರಂಟಿ ಹೇಳ್ತಾ ಇರೋದು. ಅವರಿಗೆ ಫಲಿತಾಂಶ ತಿಳಿಯಲು ಸಾಧ್ಯವಿರಲಿಲ್ಲ. ಅವರಿಗೆ ಫಲಿತಾಂಶ ತಿಳಿಯಲು ಸಾಧ್ಯವಿರಲಿಲ್ಲ. ಫಲಿತಾಂಶ ಅಂದ್ರೆ ಔಟ್ಕಮ್ ಆರ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. They couldn't have known. They couldn't have known the outcome. They couldn't have known the outcome. Okay? ನೋಡಿ, ಈ ತರ ಸೆಂಟೆನ್ಸ್ಗಳಿದು 20 ಸೆಂಟೆನ್ಸ್. 20 ಸೆಂಟೆನ್ಸ್ ಅಲ್ಲಿ ನೀವು ಎಷ್ಟು ಸೆಂಟೆನ್ಸ್ ಕರೆಕ್ಟ್ ಆಗಿ ಹೇಳಿದ್ದೀರಾ ಅದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೀವು ಎಲ್ಲ 20ಕ್ಕೂ 20 ಸೆಂಟೆನ್ಸ್ ಕರೆಕ್ಟ್ ಮಾಡಿದ್ದೀರಾ, ಇಲ್ಲ 10 ಸೆಂಟೆನ್ಸ್, ಎಷ್ಟು ಸೆಂಟೆನ್ಸ್ ನೀವು ಅಂದ್ರೆ ನಿಮಗೆ ನಿಮ್ದು ಆಕ್ಯುರಸಿ, ನಿಮ್ಮ ಲೆವೆಲ್ ನಾನು ಎಷ್ಟು ಅಂತ ನಾನು ಹೇಳ್ತೀನಿ. ನೀವು ಎಷ್ಟು ಸೆಂಟೆನ್ಸ್ ನೀವು ಕರೆಕ್ಟಾಗಿ ಹೇಳಿದ್ದೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೀವು ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಆಲ್ರೈಟ್ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಯು ಎಂಜಾಯ್ಡ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ಲೈಕ್ ಮಾಡಿ ವಿಡಿಯೋಗೆ ಆ್ಯಂಡ್ ಶೇರ್ ಮಾಡಿ ವಿಡಿಯೋನ ಎಲ್ಲ ಕಡೆ. ಆ್ಯಂಡ್ ಆಫ್ ಕೋರ್ಸ್ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ದರೆ. ಆ್ಯಂಡ್ ಇನ್ನೇನು ನೋಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ. ಆ್ಯಂಡ್ ಆಫ್ ಕೋರ್ಸ್ ಈ ಥರ ಸೆಂಟೆನ್ಸನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು ಅನ್ನೋದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದರದ್ದು ವಿಡಿಯೋ ನಾನು ನೆಕ್ಸ್ಟ್ ಮಾಡ್ತೀನಿ. ಓಕೆ, okay, thank you so much for watching this video. I hope you enjoyed this video. See you in the next video. Take care. Bye bye.